ನಮಸ್ಕಾರ. ವನಜ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಧಾರಾವಾಹಿನಲ್ಲಿ ಪ್ರೇಮ ಕಾವ್ಯ ಆ, ಅಕ್ಕ ಪ್ರೇಮ ತಂಗಿ ತಂಗಿ ಪ್ರೇಮನೇ ಅಕ್ಕ, ಕಾವ್ಯನೇ ತಂಗಿ, ಸಾರಿ. ಆದರೆ ಪ್ರೇಮ ಸುಳ್ಳು ಹೇಳಿದಾಳೆ ಅಂತ, ಅದು ಅವ್ರ ಅತ್ತೆಗೆ ಫಸ್ಟೇ ದ್ವೇಷ. ನನ್ನ ಮಗನ ಮದುವೆ ಮಾಡ್ಕೊಂಡ್ಲಲ್ಲ ಅಂತೇಳ್ಬಿಟ್ಟು ಈಗ ಇನ್ನೂ ಪ್ರೂಫ್ ಸಿಕ್ಬಿಟ್ಟಿದೆ, ಇನ್ನೂ ಜಾಸ್ತಿ ದ್ವೇಷ ಸಾಧಿಸ್ತಿದ್ದಾಳೆ. ಅದನ್ನು ಅವರು ದೊಡ್ಡತ್ತೆಗೆ ವಿಷಯ ಗೊತ್ತಾಗುತ್ತೆ. ಅವ್ರ ದೊಡ್ಡತ್ತೆ ನಮ್ಮ ಪ್ರೇಮ ಹಂಗೆ ಮಾಡಿರಲ್ಲ, ಸುಳ್ಳು ಇದು ಅಂತ ಅವಳು ಒಪ್ಕೊಳ್ಳೋದೇ ಇಲ್ಲ. ಆದರೆ ಪ್ರೇಮ ನಿಜ ಹೇಳ್ತಿದ್ದಾಳೆ ಇವಾಗ. ಹೌದು, ನಾನು ಈ ಥರ ಮಾಡಿದ್ದು ಹೌದು ಅಂತೇಳಿ. ಯಾಕೆ ಅಂದರೆ ಪ್ರೇಮನ ಅತ್ತೆಗೆ ಅವನು ಗಂಡ ಡಾಕ್ಟ್ರದು ಚಿಕ್ಕ ವಯಸ್ಸಿಂದ ಅವನೇನೇನು ಬಳಸ್ತಿದ್ದ, ಯೂನಿಫಾರ್ಮು ಮತ್ತು ಒಂದು ಟೈ, ಬೆಲ್ಟು, ಶೂ, ಸಾಕ್ಸು ಎಲ್ಲದೂ ಸಿಕ್ಬಿಟ್ಟಿದೆ. ಅದನ್ನೆಲ್ಲ ಇವಳು ಜೋಪಾನವಾಗಿ ಇಟ್ಟಿದ್ದಾಳೆ ಒಂದು ಸೂಟ್ಕೇಸಲ್ಲಿ. ಅದನ್ನು ಯಾರೋ ಫೋನ್ ಮಾಡಿ ಅವ್ರ ಅತ್ತೆಗೆ ಹೇಳ್ತಾರೆ, ಅದನ್ನು ತೆಗೆದು ನೋಡು ಅಂತೇಳಿ. ನೋಡ್ತಾಳೆ, ಪ್ರೂಫ್ ಸಿಕ್ಬಿಡುತ್ತೆ. ಹೀಗಾಗಿ ಅವಳು ಕಿಡಿಕಾರ್ತಿದ್ದಾಳೆ. ಇದನ್ನು ಹೇಳೋಕ್ಕೋಸ್ಕರ ಅವ್ರ ಅಪ್ಪ ಅಮ್ಮನ್ನ, ಅಂದರೆ ಪ್ರೇಮನ ಅಪ್ಪ ಅಮ್ಮನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಈ ಥರ ನಿಮ್ಮ ಮಗಳು ಮೋಸ ಮಾಡಿ ನನ್ನ ಮಗನ ಮದುವೆ ಮಾಡ್ಕೊಂಡಿದ್ದಾಳೆ ಅಂತೇಳ್ಬಿಟ್ಟು. ಆದರೆ ಅವರ ಅಪ್ಪ ಒಪ್ಕೊಳ್ಳೋದಿಲ್ಲ. ನನ್ನ ಮಗಳನ್ನ ನಿಮ್ಮ ಮಗನೇ ಮೋಸ ಮಾಡಿ ಮದುವೆ ಆಗಿದ್ದು ಅಂತಲೂ ಕೂಡ ಹೇಳ್ತಾರೆ. ಆದರೆ ಏಳು ಮಗಳೇ ಅಂತ ಪ್ರೇಮನ ಕೇಳ್ತಾನೆ. ಪ್ರೇಮ ಇಲ್ಲ ಅಪ್ಪ ಅಂತೇಳಿ ಅವ್ರ ಅಪ್ಪನ ಕಾಲಿಟ್ಕೊಳ್ತಾಳೆ. ಯಾಕೆ ಅಂದರೆ ಅವಳು ತಪ್ಪು ಮಾಡಿದ್ದೀನಿ ಅಂತೇಳ್ಬಿಟ್ಟು. ಇದನ್ನು ಅವ್ರ ಅತ್ತೆ ಆಗಿರೋ ಅಂಥವಳು ತುಂಬ ದ್ವೇಷ ಸಾಧಿಸ್ತಾಳೆ. ಎಷ್ಟು ಸುಳ್ಳು ಹೇಳಿ ಈ ಥರ ಹಾಳು ಮಾಡಿದೀಯ ನಮ್ಮ ಮನೇನ ಅಂತೇಳ್ಬಿಟ್ಟು, ನನ್ನ ಮಗನ ಅಂತೇಳ್ಬಿಟ್ಟು ದ್ವೇಷ ಸಾಧಿಸ್ತಾಳೆ. ಆವಾಗ ಅವ್ರ ಅತ್ತೆ ಅಂದರೆ ದೊಡ್ಡತ್ತೆ, ಅವರು ಪ್ರಜ್ಞೆ ತಪ್ಪೋಗುತ್ತೆ. ಪಾಪ ಅವಳು ಅರಗಿಸ್ಕೊಳ್ಳೋಕ್ಕೆ ಆಗಲ್ಲ, ಪ್ರೇಮ ಈ ಥರ ಸುಳ್ಳು ಹೇಳಿದಾಳ ಅಂತೇಳ್ಬಿಟ್ಟು. ಆವಾಗ ಪ್ರೇಮನ್ನ ಯಾವ ರೀತಿಯೂ ಬಚಾವ್ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯನೇ ಇರಲ್ಲ. ಆದರೆ ಪ್ರೇಮನ ಗಂಡ ಇರಲ್ಲ, ಅವ್ನು ಡಾಕ್ಟ್ರು, ಅವನಿರಲ್ಲ, ಅವನು ಹೊರಗಡೆ ಹೋಗಿರ್ತಾನೆ. ಅಷ್ಟರಲ್ಲಿ ಇಷ್ಟೆಲ್ಲ ಮನೆ ಮಂದಿ ಎಲ್ಲ ಸೇರ್ಕೊಂಡು ಹಿಂಗೆಲ್ಲ ನಡೆಸ್ತಿರ್ತಾರೆ. ಪ್ರೇಮಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಪಾಪ ಅವಳು ತುಂಬ ಗಾಬರಿ ಆಗಿರ್ತಾಳೆ. ಕಾವ್ಯನೂ ಅಲ್ಲಿ ಸಪೋರ್ಟಿಗೆ ಬರೋಕ್ಕೆ ಆಗ್ತಾ ಇರಲ್ಲ. ಅವಳು ಏನು ಹೇಳೋಕ್ಕೂ ಆಗೋದೇ ಇಲ್ಲ. ಇದೆಲ್ಲ ನಡೆದಿರೋದು ಇವಳಿಗೆ ಮಾತ್ರ ಗೊತ್ತಿರುತ್ತೆ, ಪ್ರೇಮಂಗೆ. ಕಾವ್ಯಂಗೂ ಕೂಡ ಗೊತ್ತಿಲ್ಲ, ಯಾರಿಗೂ ಗೊತ್ತಿರಲ್ಲ, ಯಾರಿಗೂ ಬಾಯಿ ಬಿಟ್ಟಿಲ್ಲ ಇವಳು. ಆ ಪ್ರೂಫ್ ಸಿಕ್ಕಿಲ್ಲ ಅಂದಿದ್ರೆ ಇವಳು ಹೇಳೋಕ್ಕೆ ಏನು, ಗಂಡಗೆ ಹೇಳಿರ್ತಾಳೆ. ಆದರೆ ಗಂಡ ಹೇಳೋದು ಬೇಡ ಯಾರಿಗೂ ಅಂತ ಅವನು ಅವಾಗ ಹೇಳಿರ್ತಾನೆ ಹಿಂದೆ ಒಂದು ಸಲ. ಆಮೇಲೆ ಇಲ್ಲ, ನನಗೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ನಾನು ಹೇಳಬೇಕು ಅಂತಾಳೆ. ಹೇಳೋದು ಬೇಡ, ಸುಮ್ಮನೆ ಇರು ಅಂತ ಅವನು ಸುಮ್ಮನಿರ್ಸಿರ್ತಾನೆ. ಆವಾಗ ಇವಳು ಹೇಳಿರಲ್ಲ. ಇವಳು ಕಾವ್ಯ ಕೂಡ ಗಾಬರಿ ಆಗಿಬಿಡ್ತಾಳೆ, ಏನು ಅಂತಲೇ ಅವಳಿಗೆ ಅರ್ಥನೇ ಆಗಲ್ಲ. ಆದರೆ ಮೊನ್ನೆ ಎಪಿಸೋಡಲ್ಲಿ ಕಾವ್ಯನ ಕೇಳ್ಕೊಳ್ತಾಳೆ ಇವಳು, ನನ್ನ ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ ಕಾವ್ಯ ನೀನು ಅಂತೇಳ್ಬಿಟ್ಟು. ಇಲ್ಲ ಅಕ್ಕ, ಏನಕ್ಕೆ ತಪ್ಪು ತಿಳ್ಕೊಳ್ಳಿ ಅಂತ ಅವಳು ಹೇಳಿರ್ತಾಳೆ. ಆಮೇಲೆ ಇವಾಗ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅವಳು ಗಾಬರಿಯಿಂದ ನೋಡ್ತಾ ಇರ್ತಾಳೆ, ಏನು ಹೇಳಬೇಕು ಅಂತಲೂ ಗೊತ್ತಾಗಿರಲ್ಲ, ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ. ಆದರೆ ಅವರ ಅಪ್ಪ ಹೇಳಮ್ಮ ನೀನು ನನ್ನ ತಪ್ಪೇನೂ ಇಲ್ಲ ಅಂತ ಹೇಳಮ್ಮ ಅನ್ನುವಾಗ ಅವಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಪ್ರೇಮಗೆ. ಅವಳು ಪಾಪ ಅಳೋಕ್ಕೆ ಸ್ಟಾರ್ಟ್ ಆಗ್ತಾಳೆ. ಅವಳು ಅವ್ರ ಅಪ್ಪನ ಕಾಲು ಇಟ್ಕೋತಾಳೆ. ಆವಾಗ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ ಇವಳು ತಪ್ಪು ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು. ಆದರೆ ತಪ್ಪು ಮಾಡಿದ್ದಾಳೆ ಅಂತ ಕನ್ಫರ್ಮ್ ಆದಾಗ ಅವರ ದೊಡ್ಡತ್ತೆ ತುಂಬ ಸುಸ್ತಾಗಿ ಹೋಗ್ಬಿಡ್ತಾಳೆ. ಅವ್ರ ಭಾವ ಕೂಡ ಸುಮ್ಮನೆ ನೋಡ್ತಾ ನಿಂತ್ಕೊಳ್ತಾನೆ. ಮತ್ತು ಅವ್ರ ದೊಡ್ಡತ್ತೆ ಅಂತೂ ತುಂಬಾ ಗಾಬರಿ ಆಗಿಬಿಡ್ತಾಳೆ. ಹೌದಾ ಹಿಂಗೆ ಅಂದರೆ ನಂಬಕ್ಕೆ ಆಗಲ್ವಲ್ಲ, ಹೌದಾ ಇದು ಅನ್ನೋದೇ ಅವಳದು ಯೋಚನೆ ಮಾಡ್ತಿರ್ತಾಳೆ. ಆವಾಗ ಕಾವ್ಯ ಇದು ನಿಜ ಅಂತ ಪ್ರೇಮ ಇದು ನಿಜ ಅಂತ ಗೊತ್ತಾದರೆ ನಿನ್ನನ್ನು ನನ್ನ ಮನೇಲಿ ಇಟ್ಕೊಳ್ಳಲ್ಲ, ಆಚೆ ಹಾಕ್ತೀನಿ ಅಂತಾಳೆ. ಆವಾಗ ಕಾವ್ಯ ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾಳೆ. ಆಮೇಲೆ ಈ ವಿಷಯ ಎಲ್ಲ ಗೊತ್ತಾದಾಗ ಪ್ರೇಮನ ಅತ್ತೆ ಇದ್ದಾಳಲ್ವ, ಇದು ಒಂದು ಮನೆಯವರೆಲ್ಲ ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡಿದಾಗ ಇದಕ್ಕೆ ಬಂದಾಗ ಪ್ರೇಮನ ಅತ್ತೆ ಏನು ಮಾಡ್ತಾಳೆ, ಅವಳನ್ನು ಜುಟ್ಟು ಹಿಡ್ಕೊಂಡು ಎಳ್ಕೊಂಡೋಗಿ ಆಚೆಗೆ ಹಾಕ್ತಾಳೆ.
ನಮ್ಮ ಮನೇಲಿ ಇರಬಾರ್ದು, ನೀನು ನಡಿ ಆಚೆ ಅಂತ ಹೇಳ್ಬಿಟ್ಟು. ಆವಾಗ ಅದೇ ಸಮಯಕ್ಕೆ ಪಾಪ ಅವಳು ತುಂಬಾ ಅಳ್ತಿರ್ತಾಳೆ. ಆದ್ರೂ ಇವಳು ಒಂಚೂರು ಕೃತಜ್ಞತೆ ತೋರಿಸಲ್ಲ ಅವ್ರ ಅತ್ತೆ. ಏನು ಎಳ್ಕೊಂಡೋಗಿ ದರ ದರ ಅಂತ ಎಳ್ಕೊಂಡು ಹೋಗ್ತಾಳೆ. ಎಳ್ಕೊಂಡೋಗಿ ಅವಳು ಆಚೆಗೆ ನೂಕಬೇಕು. ಆ ಟೈಮಿಗೆ ಕರೆಕ್ಟಾಗಿ ಅವಳ ಗಂಡ ಅಲ್ಲಿಂದ ಬರ್ತಾನೆ ಡ್ಯೂಟಿಯಿಂದ. ಬಂದು ಇವಳು ಹೋಗಿ ಇನ್ನೇನು ಬೀಳಬೇಕು ಅವಳು ನೂಕಿದ್ದಕ್ಕೆ, ಅಷ್ಟರಲ್ಲಿ ಅವನು ಹಿಡ್ಕೊಳ್ಬಿಡ್ತಾನೆ. ಹಿಡ್ಕೊಂಡು ಅವನಿಗೆ ಆವಾಗ ಏನಾಯಿತು ಅಂತಲೂ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾದ ಮೇಲೆ ಅವನೇನು ತೀರ್ಮಾನ ತಗೊಳ್ತಾನೆ ಅನ್ನೋದು ಅವನಿಗೆ ಬಿಟ್ಟಿದ್ದು. ಅಲ್ಲಿವರೆಗೆ ನಾವು ನಾಳಿನ ಎಪಿಸೋಡನ್ನು ನೋಡೋಣಂತೆ. ಇವತ್ತಿನ ಎಪಿಸೋಡಲ್ಲಿ ಇಷ್ಟು ನಡೆದಿದೆ. ಯಾರೂ ಮಿಸ್ ಮಾಡಬೇಡಿ. ನೋಡಿಲ್ಲ ಅಂದರೂ ಕೂಡ ಇದನ್ನು ನೋಡಿ ನೀವು ನಿನ್ನೆ ಏನಾಯಿತು ಅನ್ನೋದನ್ನು ಕೂಡ ತಿಳ್ಕೊಳ್ಬೋದು. ಇವತ್ತಿನ ವಿಡಿಯೋ ಇಷ್ಟಿತ್ತು.